ಅಜಯ್, ಏನಣ್ಣ ಪಶ್ಚಿಮದಲ್ಲಿ ಇವತ್ ಸೂರ್ಯ ಹುಟ್ಬಿಟ್ಟ? ಪಟ್ನಾ ಬಿಟ್ಟು ನೀನ್ ಎಷ್ಟಕ್ಕೆ ಬಂದ್ಬಿಟ್ಯಾ? ನನ್ ಕರ್ಮ. ದುಡ್ಡು ಕಳ್ಸಿ ಕಾಲು ಟೆಲಿಗ್ರಾಮು ಎಲ್ಲ ಮಾಡಿದ್ದಾಯ್ತು. ನನ್ ಮಾನಕ್ಕಿಂತ ನಿಮ್ ಹಣನೇ ಮುಖ್ಯ ಆಗೋಯ್ತಾ? ಏನು ನಿನ್ಗೆ ಹಣ ಬಂದ್ ಸೇರ್ಲಿಲ್ವಾ? ಕಳ್ಸಿದ್ರೆ ತಾನೇ ಸೇರೋದು. ಓ ಐ ಸಿ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಅವತ್ತು ನೀನೇನಂದೆ? ಚಂದ್ರು ಗಂಡಂದ್ರೆ ಗಂಡು ಅಂತ ಹೊಗಳಿ ಅಟ್ಟಕ್ಕೇರಿಸ್ದೆ. ಇವತ್ತು 5 ಲಕ್ಷಕ್ಕೆ ನಾಮ ಬಿತ್ತು. ಏನ್ ಹೇಳ್ತಾ ಇದೀಯ ಮೀನಾ? ಚಂದ್ರು ನೀನ್ ಕೊಟ್ಟ 5 ಲಕ್ಷ ಎತ್ಕೊಂಡು ಪರಾರಿಯಾಗಿ ಹೋದ. 1 ವಾರ ಆಯ್ತಂತೆ, ಪತ್ತೆನೇ ಇಲ್ಲ. ಈಗಣ್ಣ ದುಡ್ಡಿಗೆ ಅಂತ ಮನೆಗ್ ಬಂದ್ ನಿಂತಿದ್ದಾನೆ ನೋಡು. ಅಜಯ್ ಅಜಯ್, ಯಾವಾಗ ಬಂದ್ಯೋ? ಆರೋಗ್ಯವಾಗಿದೆಯೇನೋ? ಇನ್ನೂ ಸತ್ತಿಲ್ಲ. ಹಾಳು ಮಾನ ಉಳಿಸ್ಕೊಳಕ್ಕೆ ಜೀವ ಸಹಿತ ಬಂದಿದ್ದೀನಿ. ಚೇಚೆ, ಏನ್ ಮಾತಾಡ್ತಾ ಇದೀಯ? ಚಂದ್ರು ಆ ರೀತಿ ಮಾಡೋನಲ್ವಲ್ಲ. ಡ್ಯಾಡಿ, ಈಗ ನಿನ್ ಚಂದ್ರು ನನ್ ಕೈಗೆ ಸರಿಯಾಗಿ ಸಿಕ್ಕಾಕೊಂಡ. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಆ ಚಂದ್ರುನ ಜೈಲ್ನಲ್ಲಿ ಜಲ್ಲಿ ಕುಟ್ಟ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಮೀನಾನೇ ಅಲ್ಲ. ಮೀನಾ, ಮೀನಾ. ಹಲೋ, ಮೈ ಕಮಿಂಗ್. ಮೋಹನ್, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾನೇ ಅಲ್ಲಿಗೆ ಬರ್ತಿದ್ನಲ್ಲ. ಬನ್ನಿ ಹೋಗೋಣ. ನಾನ್ ಬಂದಿದ್ದು ತೊಂದ್ರೆನಾ? ಹಾಗೇನಿಲ್ಲ, ಎಲ್ಲ ಡ್ಯಾಡಿ ಹೇಳಿ ಅಡ್ಜಸ್ಟ್ ಮಾಡ್ತೀನಿ. ಇವನೇ ನಮ್ ಹೊಸ ಮ್ಯಾನೇಜರ್. ಇವನ್ ಕೈಲೇ ಡ್ಯಾಡಿ 5 ಲಕ್ಷ ಕಳಿಸಿದ್ದು. ಐ ಆಮ್ ಸಾರಿ ಅಜಯ್, ನನ್ನ ಹೆಸರು ಮೋಹನ್ ಅಲ್ಲ, ಚಂದ್ರು ಅಂತ. ನಿಮ್ ಎಸ್ಟೇಟ್ ಹೊಸ ಮ್ಯಾನೇಜರ್. ನನ್ನ ಹಣ ನನಗ್ ಕೊಟ್ಟು ಸಾಲದ ಪತ್ರಕ್ಕೆ ಸೈನ್ ಹಾಕಿಸ್ಕೊತೀಯಾ? ಕೂಲ್ ಡೌನ್ ಮಿಸ್ಟರ್ ಅಜಯ್. ಅಜಯ್ ಸರ್, ಅಜಯ್ ನನ್ನ ಸಿಟಿಲಿ ನೋಡಿದಾಗ ಇವ್ರ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿತ್ತು. ಆ ಸ್ಥಿತಿಲಿ ಹಣ ಕೊಡೋದು ಒಳ್ಳೇದಲ್ಲ ಅಂತ ಈ ರೀತಿ ನಾಟಕ ಆಡದೆ ಅವ್ರನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಸರ್, ಅಜಯ್ ಅಲ್ಲಿ ಮಾಡಿದ ಸಾಲನ ತೀರಿಸಿದ್ದೀನಿ. ನೀವು ಕೊಟ್ಟ 5 ಲಕ್ಷನ ತಂದಿದ್ದೀನಿ, ತಗೊಳ್ಳಿ. ಯು ಆರ್ ರಿಯಲಿ ಗ್ರೇಟ್. ಐ ಆಮ್ ಪ್ರೌಡ್ ಆಫ್ ಯು. ಮೀನಾ, ಈಗೇನು ಹೇಳ್ತೀಯ ನಮ್ ಚಂದ್ರ ಬಗ್ಗೆ? ಅಜಯ್, ಇನ್ ಮುಂದೆ ನೀನ್ ಎಲ್ಲೋ ಹೋಗ್ಕೊಡ್ದು, ಇಲ್ಲೇ ನನ್ನ ಕಣ್ ಮುಂದೆ ಇರ್ಬೇಕು. ಏನು? ನಾನು ಈ ಕೊಂಪೆಲಿರ್ಲ? ನೋ ಚಾನ್ಸ್. ಡ್ಯಾಡಿ, ನನಗೆ 5 ಲಕ್ಷ ರೂಪಾಯಿ ಬೇಕು. ನಾನು ಈಗಲೇ ಹೊರಡ್ಬೇಕು. ಅಜಯ್, ದುಡುಕ್ಬೇಡಿ. ವಯಸ್ಸಾದ ತಂದೆ ಹೇಳ್ತಿದ್ದಾರೆ, ಅವ್ರ ಮಾತು ಕೇಳಿ. ನಿಮ್ ಮನೆ ಹೆಸರು ಹೇಳ್ಕೊಂಡು ನನ್ನಂತ 100 ಕೆಲಸಗಾರ ಊಟ ಮಾಡ್ತಿದ್ದಾರೆ. ನಮಗೆಲ್ಲ ಮಾರ್ಗದರ್ಶಕರಾಗಿ ಆನಂದವಾಗಿರಿ. ಅದನ್ನು ಬಿಟ್ಟು ಸಿಟಿಲಿ ಏನ್ ತಾನೇ ಸಾಧಿಸ್ತೀರಾ? ಅಜಯ್, ನಿಮ್ಗೆ ಸಿಟಿ ಅನುಭವ ಚೆನ್ನಾಗಿದೆ ಅಲ್ವಾ? ರೇ, ನನಗೆ ನಿಮ್ಮ ಅಡ್ವೈಸ್ ಬೇಕಾಗಿಲ್ಲ. ಅಜಯ್, ನೀನು ಹೋಗ್ಕೊಡ್ದು. ನಾನು ಹೋಗ್ತೀನಿ. ನನ್ನ ಯಾರು ತಡೆಯಕ್ಕಾಗಲ್ಲ. ನನ್ನ ಮಾತು ಮೀರಿ ನೀನೆ ಮನೆಯಿಂದ ಆಚೆಗೆ ಹೋದ್ರೆ ಈ ಆಸ್ತಿಲಿ 1 ಕಿಲೋ ಕಾಸು ಕೂಡ ಸಿಕ್ಕೋದಿಲ್ಲ. ನನಗೆ ಬರ್ಬೇಕಾದ ಆಸ್ತಿ ನಾನು ಕೋರ್ಟ್ನಲ್ಲಿ ತಗೋತೀನಿ. ಏನಂದ್ರೆ ಕೋರ್ಟ್ ಹೋಗ್ತೀನೋ? ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿ ನಾನು ಮನಸ್ಸು ಮಾಡಿದ್ರು ಬೀದಿ ಬಿಗಾರಿಗಾದ್ರೂ ಕೊಡ್ತೀನಿ. ಅಣ್ಣ, ಡ್ಯಾಡಿಗೆ ಚಂದ್ರು ಅಂದ್ರೆ ಪ್ರಾಣ. ಡ್ಯಾಡಿನ ಮರಳು ಮಾಡಿ ಈ ಎಸ್ಟೇಟ್ ನುಂಗಿ ನೀರ್ ಕುಡಿಯಕ್ ನೋಡ್ತಿದ್ದಾನೆ. ಈ ಸಮಯದಲ್ಲಿ ನೀನ್ ಇಲ್ಲಿದ್ರೆ ಒಳ್ಳೇದು. ಹೌದು ಮೀನಾ, ನಾನಿಲ್ಲಿ ಇರ್ಲೇಬೇಕು. ಆ ಚಂದ್ರನ ಇಲ್ಲಿಂದ ಜಾಗ ಖಾಲಿ ಮಾಡಿಸಿದ್ಮೇಲೆ ನಾನು ವಾಪಸ್ ಸಿಟಿಗೆ ಹೋಗೋದು. ಏನ್ ರಾಣಿ ಅಂತ ಬಿಸಾಡ್ತೀಯ? ಬಂದ ತಕ್ಷಣ ಬಿಸಾಕ್ಬಿಡ್ತಾನೆ. ಒಂದ್ ಕ್ಷಣ ಇಟ್ಕೊಳಕ್ ಆಗಲ್ವೇ? ಮನೇಲಿರೋ ರಾಣಿಕರ ಅನುಭವಿಸೋ ಸಾಕು, ಇನ್ನು ಇವಳು ಬೇರೆ ಇಟ್ಕೋ. ನಮಸ್ಕಾರ ಸರ್. ಅನುಭವಿಸ್ಬೇಕಪ್ಪ. ಓಹೋ, ಚೆಂಗೈನವ್ರ ಮಕ್ಕಳಲ್ವೇ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನ್ ಸಾರ್ ಇಷ್ಟು ದೂರ? ಏನೋ ಕ್ಲಬ್ ನಡೆಸ್ತಿದ್ರ ಅಂತ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಮ್ ಕ್ಲಬ್ಗೆ ಹೊರಗಡೆ ಮೆಂಬರ್ಸ್ ಪ್ರವೇಶವಿಲ್ಲ, ನಾವು ಸೇರ್ಸೋಲ್ಲ. ಯಾಕೆ ಸರ್? ನೋಡಿ, ನಮ್ಮ ಹಣ ನಮ್ಮಲ್ಲೇ ಇರಬೇಕು ಅನ್ನೋದೇ ನಮ್ಮ ದೇಹ. ಓಹೋ, ಪಾಯಿಂಟಿಗೆ ಎಷ್ಟು ರೂಪಾಯಿ ಆಡ್ತೀರಾ ಸರ್? ನಮ್ ಪಾಯಿಂಟ್ ಕೇಳ್ಬಿಟ್ರೆ ನಡ್ಗೋಗ್ಬಿಡ್ತೀರಿ ನೀವು. ಅಂದ್ರೆ ಡ್ರಾಪ್ 4 ಆಣಿ, ಬುಕ್ 1 ರೂಪಾಯಿ. ನಾನು ಪಾಯಿಂಟಿಗೆ 100 ರೂಪಾಯಿ ಆಡ್ತೀನಿ. 100 ರೂಪಾಯ? ಬುಕ್ 1000 ರೂಪಾಯಿ ಆಡ್ತೀನಿ. ಬುಕ್ಕು 1000? ಊರಲ್ಲೇನೂ ಆಡ್ತೀನಿ. ಅಂದರ್ ಬಾಯರು ಆಡ್ತೀನಿ. ಒಳಗೆ ಹೊರಗೆ ಎರಡು. ಸೋಮು, ನನಗೊಂದು ಡೌಟ್. ಇವ್ರ ಎಸ್ಟೇಟ್ ಇನ್ನು ಇವ್ರ ಹೆಸರಲ್ಲೇ ಉಳಿದಿದ್ಯಾ? ನನಗೂ ಡೌಟು. ಇಲ್ಲ ಇಲ್ಲ, ಎಲ್ಲ ನಮ್ಮ ತಂದೆ ಹೆಸರಲ್ಲೇ ಇದೆ. ಅಣ್ಣ, ಅದಕ್ಕೆ ನಿಮ್ಮನ್ನ ಕರೀತಾ ಇದ್ದಾರೆ. ಅಯ್ಯೋ, ಏನಪ್ಪಾ ದೇವ್ರೆ, ಇದ್ಯಾಕ್ರಿ ಹೀಗೆ ಓಡ್ತಾ ಇದಾರೆ? ಮತ್ತೆ ಅವರು ಅಮ್ಮ ಅವ್ರ ಆರ್ಡರ್ ಅಟೆನ್ಷನ್ ಕೊಡದೆ ಹೋದ್ರೆ ಬರೋ ಚಿಲ್ರೆ ಪೆನ್ಷನ್ ಕತ್ರಿ ಬಿದ್ದು ಬಿಡುತ್ತೆ. ನಿಮ್ಮನ್ನ ಕರೀತಾ ಇದ್ದಾರೆ. ಅನ್ನುವೆ? ಅಯ್ಯಯ್ಯೋ, ಏನೋ ಬಂತಲ್ಲಪ್ಪ ಗ್ರಾಚಾರ. ಬಂದೆ. ಅಬ್ಬಾ, ಬಿಡಿ, ಒಂದ್ ದಮ್ ಹೊಡ್ದು ಬರ್ತೀನಿ.
ನೋಡಿ, ನಿಮ್ ಪರಿಚಯ ಆಗ್ಲಿಲ್ಲ. ಭೀಮಣ್ಣ ಅವರು ನಮ್ಮಣ್ಣ. ಓ ಐಸಿ. ನನ್ನ ಹೆಸರು ಅಜಯ್ ಅಂತ, ಪಕ್ಕದ ಸ್ಟೇಟ್ನವನು, ಒಬ್ಬನೇ ಮಗ. ನೀವು ಈ ತೋಟದಲ್ಲಿರೋ ಸುಂದರ ಗುಲಾಬಿ ಅಷ್ಟೇ ಚೆನ್ನಾಗಿದ್ದೀರಾ. ಐ ಆಮ್ ಲಕ್ಕಿ. ಏನಂತೀರಿ? ಗುಲಾಬಿ ಹೂವು ನೋಡೋಕೆ ಅಂದವಾಗಿರುತ್ತೆ, ಆದ್ರೆ ಪಕ್ಕದಲ್ಲಿ ಕಾವಲಿಗೆ ಮುಳ್ಳಿರುತ್ತೆ. ನೋಡಿ, ನಿಮ್ಮ ಅಣ್ಣವ್ರು ಬಂದ್ರೆ ನಾನು ಹೋದೆ ಅಂತ ಹೇಳ್ಬಿಡಿ. ಬರ್ತೀನಿ. ಹಲೋ ಅರುಣ. ರೀ ಮಾತಾಡ್ಸಿದ್ರೆ ಹಾಗೆ ಹೋಗ್ತಿದ್ರಲ್ಲ, ನಿಲ್ಸ್ಕೊಳ್ರಿ. ಬಿಡ್ರಿ ಕೈನ. ಯಾಕೆ ನನ್ ಮೇಲೆ ಹತ್ತಿದ್ದೀರಾ? ಅಷ್ಟು ಗೊತ್ತಾಗೋದಿಲ್ವೇ? ಒಬ್ಬ ವಯಸ್ಸಿಗೆ ಬಂದಿರೋ ಹುಡುಗ ವಯಸ್ಸಿಗೆ ಬಂದಿರೋ ಹುಡುಗಿನ ಯಾಕೆ ಹಿಂಬಾಲಿಸ್ತಾನೆ? ಓ, ಯು ಆರ್ ಟೂ ಇನ್ನೋಸೆಂಟ್. ಐ ಲೈಕ್ ಇಟ್. ನೋಡಿ, ಇದೆಲ್ಲ ನನ್ಗೆ ಹಿಡ್ಸಲ್ಲ. ರೀ ಹಾಗಂದ್ರೆ ಹೇಗ್ರಿ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕ್ರಿ. ನಿಮ್ ಈ ಮುದ್ದು ಮುಖ ನನ್ನ ಹೃದಯನ ಹಿಂಡ್ತಾ ಇದೆ. ನಿಮ್ ಈ ತೆಳುವಾದ ಮೈ ನನಗೆ ಹುಚ್ಚಿಡಿಸ್ತಾ ಇದೆ ರೀ. ನಿನ್ಗೆ ಮಾನ ಮರ್ಯಾದೆ ಏನಿಲ್ವಾ? ಅದೆಲ್ಲ ಈ ವಿಷಯದಲ್ಲಿ ಪ್ರಯೋಜನಕ್ಕೆ ಬರಲ್ಲ ರೀ. ನನ್ನ ಮನ್ಸಿಗೆ ಬಂದ ಹುಡುಗಿನ ನಾನು ಬಲೆಗೆ ಹಾಕೊಳ್ದೆ ಬಿಡೋದಿಲ್ಲ. ನೀನು ಮನುಷ್ಯ ಅಲ್ಲ, ಮೃಗ. ಗಂಡು ಹೆಣ್ಣಿನ ಆಟದಲ್ಲಿ ಎಲ್ಲರೂ ಮೃಗಗಳೇ. ಅದು ಹೇಗೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ಹೆಣ್ಣು ಎಂಥ ಮೃಗ ಅಂತ ಗೊತ್ತಾಯ್ತಾ? ಬ್ರದರ್, ಏನ್ ಕೆನೆ ಮೇಲೆ ಮಾರ್ಕೋ? ಅದು ಏನಿಲ್ಲ. ಅವಳಿಗೆ ತುಂಬಾ ಕೊಬ್ಬು. ಬೆಳೆಸ್ತೀನಿ. ಬ್ರದರ್, ಇವಳು ನಮ್ಮ ಎಸ್ಟೇಟ್ ಮ್ಯಾನೇಜರ್ ಫ್ರೆಂಡು. ಓ, ಐ ಸಿ. ಅವನಿಗೆ ಇವಳು ಅಂದ್ರೆ ಪ್ರಾಣ. ಏನಣ್ಣ ಒಬ್ಳೆ ಕೂತ್ಬಿಟ್ಯಾ? ಯಾಕೆ ಬರ್ಬಾರ್ದ? ಇದು ನನಗೆ ಬಹಳ ಪ್ರಿಯವಾದ ಸ್ಥಳ. ಪರವಾಗಿಲ್ವೇ, ನಿಂಗೆ ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ? ಹಾಗೇನ್ ತಿಳ್ಕೊಬೇಡಿ. ಇಲ್ಲೇ ತಾನೆ ನೀವು ನನಗೆ ಬದುಕೋಕೆ ಧೈರ್ಯ ಕೊಟ್ಟಿದ್ದು. ನಿಮ್ಮನ್ನ ನೆನ್ಸ್ಕೊಂಡ್ರೆ ಸಾಕು, ಎಂಥ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಅದು ಅಲ್ಲದೆ ಇಲ್ಲಿಗೆ ಬಂದ್ರೆ ನಿಮ್ ಜೊತೆಲಿ ಇದ್ದಷ್ಟೇ ಸಂತೋಷವಾಗುತ್ತೆ. ಅದಕ್ಕೆ ಊರಲ್ಲಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಬಂದೆ. ಸರಿ ಬಾ, ಮನೆ ಹತ್ರ ಬಿಟ್ಟು ಹೋಗ್ತೀನಿ. ಅವನ್ ಮಾತು ಅಂದ್ರೆ ವೇದವಾಕ್ಯ. ಹಲೋ ಅಜಯ್. ಹಲೋ. ಏನ್ ಎಸ್ಟೇಟ್ ಕಡೆ ಹೊಟ್ರಾ? ಹೌದು. ನಾನ್ ಸ್ವಲ್ಪ ಅರುಣನ ಮನೆ ಹತ್ರ ಡ್ರಾಪ್ ಮಾಡಿ ಬರ್ತೀನಿ.